ಅಮೃತ್ ನೋನಿ ಪ್ರೆಸೆಂಟ್ಸ್ ರಸ್ತೆ ಪ್ರಯಾಣದ ಸುರಕ್ಷತೆ ದೃಷ್ಟಿಯಿಂದ ಕೇಂದ್ರ ಸಾರಿಗೆ ಇಲಾಖೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. 2026ರಿಂದ ಎಲ್ಲಾ ಮಾದರಿಯ ಹೊಸ ದ್ವಿಚಕ್ರ ವಾಹನಗಳಿಗೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ಸ್ ಕಡ್ಡಾಯ ಮಾಡಿದೆ. ಈ ಮೊದಲು 125 ಸಿಸಿ ಎಂಜಿನ್ ಹೊಂದಿರುವ ದ್ವಿಚಕ್ರ ವಾಹನಗಳಿಗೆ ಸಿಂಗಲ್ ಚಾನೆಲ್ ABS ಕಡ್ಡಾಯ ಆಗಿತ್ತು. ಆದರೆ ಇನ್ಮುಂದೆ ಎಲ್ಲಾ ಮಾದರಿಯ ದ್ವಿಚಕ್ರ ವಾಹನಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ. ಜೊತೆಗೆ ಡೀಲರ್ಸ್ಗಳು ದ್ವಿಚಕ್ರ ವಾಹನ ಮಾರಾಟ ಮಾಡೋ ಸಂದರ್ಭದಲ್ಲಿ 2 ಹೆಲ್ಮೆಟ್ಗಳನ್ನ ಕಡ್ಡಾಯವಾಗಿ ನೀಡುವಂತೆ ಆದೇಶ ಕೊಡೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಸರ್ಕಾರದ ಈ ನಿರ್ಧಾರದಿಂದಾಗಿ 125 ಸಿಸಿಗಿಂತ ಕಡಿಮೆ ದ್ವಿಚಕ್ರ ವಾಹನಗಳ ಬೆಲೆಯಲ್ಲಿ ಕನಿಷ್ಠ 2,000 ರೂಪಾಯಿ ಹೆಚ್ಚಳ ಆಗೋ ಸಾಧ್ಯತೆ ಇದೆ. 2022ರಲ್ಲಿ ಸಂಭವಿಸಿದ ಒಟ್ಟು ಅಪಘಾತಗಳಲ್ಲಿ 44.5% ದ್ವಿಚಕ್ರ ವಾಹನಗಳಿಂದ ಆಗಿದೆ. ಈ ದುರ್ಘಟನೆಯಲ್ಲಿ ಹೆಚ್ಚು ಮಂದಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಹೀಗಾಗಿ ಸರ್ಕಾರ ಎಂಜಿನ್ ಗಾತ್ರ ಲೆಕ್ಕಿಸದೆ ಎಲ್ಲ ದ್ವಿಚಕ್ರ ವಾಹನಗಳಿಗೆ ABS ಅಳವಡಿಸೋಕೆ ನಿರ್ಧಾರ ಮಾಡಿದೆ. ಇದು ಬ್ರೇಕ್ ಹಾಕಿದಾಗ ಆಗೋ ಒತ್ತಡವನ್ನ ನಿಯಂತ್ರಿಸಿ ಕಂಟ್ರೋಲ್ಗೆ ಬರೋಕೆ ಸಹಾಯ ಮಾಡುತ್ತೆ.